ಅವತಾರ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಕೃಷ್ಣನ ಉಪಾಸನೆ ಮಾಡಬೇಕು ಅಂತೇಳಿ ನಮ್ಮ ಪ್ರಕಾರ ಕಲಿಯುಗದಲ್ಲಿ ವಿಶೇಷ ಅಂದರೆ ಆ ರೀತಿಯಾಗಿ ಅಂದರೆ ಯಾಕೆ ಅಂತ ಹೇಳಿದರೆ ಕೃಷ್ಣಂ ಕಲಿಮಲಾಪಹಂ ಅಂದರೆ ಕಲಿಯನ್ನು ನಾಶ ಮಾಡಲಿಕ್ಕೆ ಸಾಮರ್ಥ್ಯ ಇರುವಂಥದ್ದು ಕೃಷ್ಣನಿಗೆ ವಿಶೇಷವಾಗಿ ಅಂತ ಹೇಳಿದ್ದರಿಂದ ಶಾಸ್ತ್ರ ಕೃಷ್ಣನ ಅವತಾರ ಕೃಷ್ಣ ಸ್ಮರಣೆ ಮಾಡುವಂಥದ್ದು ನಮಗೆ ತುಂಬ ಮುಖ್ಯವಾಗಿದೆ. ಈ ರೀತಿಯಾಗಿ ಕಲಿಯುಗ ಇರ್ತದೆ ಅಂದರೆ ಭಗವಂತನ ಯಾವುದೇ ರೀತಿಯಾದಂತಹ ಸ್ಮರಣೆ ಎಲ್ಲಿ ಇರುವುದಿಲ್ಲವೋ ಅದು ಕಲಿಯುಗ ಅಂತ ಹೇಳಿದ್ದಾರೆ. ಆದರೆ ನಾನು ಇಲ್ಲಿ ಬಂದು ಅಂದರೆ ನನ್ನ ಅನುಭವ ಏನಿದೆ ಇಲ್ಲಿ ಬಂದು ಇದು 4ನೇ ಗುರುವಾರ ಇಲ್ಲಿ ನನಗೆ ಆ ರೀತಿಯಾಗಿ ಅಂದರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿಯೇ ಇದೆ ಎಲ್ಲವೂ ಕೂಡ. ಅಂದರೆ ಭಗವಂತನ ಸ್ಮರಣೆ ಆಗಿರ್ಬೋದು ಅಥವಾ ಭಜನೆ ಮೊದಲಾದವುಗಳಾಗಿರ್ಬೋದು ಅಥವಾ ಎಲ್ಲ ಒಳ್ಳೆಯ ಕೆಲಸ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಅದಕ್ಕೆ ವಿರುದ್ಧವಾಗಿಯೇ ಇದೆ. ನನಗೆ ಏನು ಅನಿಸ್ತದೆ ಅಂತ ಹೇಳಿದರೆ ಇಲ್ಲಿ ಇದು ಕಲಿಯುಗ ಅಂದರೆ ಇಲ್ಲಿ ಏನಿದೆ ಭಗವಂತನ ಸ್ಮರಣೆ ಅಧಿಕವಾಗಿರುವಂಥದ್ದೇ ಹೊರತು ಭಗವಂತನ ವಿಸ್ಮರಣೆ ಎಂಬಂಥದ್ದಿಲ್ಲ. ಆದ್ದರಿಂದ ಇಲ್ಲಿ ಅಂದರೆ ಏನಿದೆ ಇದು ಈ ರೀತಿಯಾಗಿ ಮುಂದುವರಿಬೇಕು ಅಂದರೆ ಭಗವಂತನ ಸ್ಮರಣೆ ಏನಿದೆ ಅಂದರೆ ಕಲಿಯುಗದಲ್ಲಿ ಏನು ಇಲ್ಲ ಅಂತ ಹೇಳಿದರೆ ಅದಕ್ಕೆ ವಿರುದ್ಧವಾಗಿ ಯಾಕೆ ಅಂತ ಹೇಳಿದರೆ ಕಲಿಯುಗದಲ್ಲಿ ಒಂದು ಧರ್ಮದ ಕಾಲ ಇದೆ ಅಂತ ಹೇಳಿದರೆ ಆದ್ದರಿಂದ ಆ ಒಂದು ಧರ್ಮದ ಕಾಲ ವಿಶೇಷವಾಗಿ ನಮಗೆ ಕಾವಲಲ್ಲೇ ಇದೆ ಅಂತ ಅನಿಸ್ತದೆ. ಆದ್ದರಿಂದ ಇಲ್ಲಿ ಏನು ಆಗ್ತದೋ ಅದು ಹೀಗೆ ಮುಂದುವರಿಯಲಿ ಅಂತ ಹೇಳಿ ಹೇಳ್ತಾ ಏನು